ಇನ್ನು ಇದನ್ನೇ ಇಟ್ಕೊಂಡು 170 ಕಿಲೋಮೀಟರ್ ಪಾದಯಾತ್ರೆ ಮಾಡಬೇಕು ಅಂತ ಬಿಜೆಪಿ ಈಗಾಗಲೇ ರೂಪುರೇಷೆಗಳನ್ನು ಹೆಣೆದಿದೆ. ಜಗಳೂರಿನಿಂದ ಬಳ್ಳಾರಿ ತನಕ ಪಾದಯಾತ್ರೆ 170 ಕಿಲೋಮೀಟರ್, 20 ದಿನ ಪಾದಯಾತ್ರೆ, 11 ವಿಧಾನಸಭಾ ಕ್ಷೇತ್ರಗಳನ್ನು ಹಾದು ಹೋಗುತ್ತೆ ಪಾದಯಾತ್ರೆ. ಮುಂದಿನ ವಾರದಿಂದಲೇ ಪಾದಯಾತ್ರೆ ಆರಂಭ ಆಗುತ್ತೆ. ಬಿಜೆಪಿಯ ಅಹಿಂದ ನಾಯಕರೆಲ್ಲರೂ ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಇದರ ಬಗ್ಗೆ BY ವಿಜಯೇಂದ್ರ ಇನ್ನು ಸ್ವಲ್ಪ ದಿನದಲ್ಲೇ ಘೋಷಣೆ ಮಾಡ್ತಾರೆ. ಇನ್ನು ವಿಪಕ್ಷಗಳು ಕಲಾಪ ನಡೀಲಿಕ್ಕೆ ಬಿಡ್ತಾ ಇಲ್ಲ. ಇದನ್ನು ಖಂಡಿಸಿ ಕೈ ನಾಯಕರು ಪ್ರತಿಭಟನೆ ಮಾಡ್ತಿರೋದು. ಒಂದು ಕಡೆಗೆ BJP JDS ಪ್ರತಿಭಟನೆ ವಿಪಕ್ಷಗಳದ್ದು, ಇನ್ನೊಂದು ಕಡೆಗೆ ಆಡಳಿತ ಪಕ್ಷದ ಶಾಸಕರು ಮಂತ್ರಿಗಳು KPCC ಅಧ್ಯಕ್ಷರ ಜೊತೆಗೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗಾಂಧಿ ಪ್ರತಿಮೆಯ ಬಳಿ ಕಲಾಪ ನಡೆಯಕ್ಕೆ ಬಿಡಿ ಅನ್ನುವಂಥದ್ದು ಅವರ ಆಗ್ರಹ. ಸಚಿವರಾದ ಶರಣಪ್ರಕಾಶ್ ಪಾಟೀಲ್, ವಿಜಯಾನಂದ ಕಾಶಪ್ಪನವರ್, ತನ್ವೀರ್ ಸೇಠ್, ಕೃಷ್ಣಮೂರ್ತಿ ಜೊತೆಗೆ KPCC ಅಧ್ಯಕ್ಷರು ಹರಿಪ್ರಸಾದ್ ಬನ್ನಿ, ಯಾರು ರಾಜೀನಾಮೆ ಕೊಡಬೇಕು ಅಂತ ನಿರಂತರವಾಗಿ ಪ್ರತಿಭಟನೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾಗೇಂದ್ರ ಮಾತಾಡಿದ್ದಾರೆ, ಜೊತೆಗೆ BK ಹರಿಪ್ರಸಾದ್ ಮಾತಾಡಿದ್ದಾರೆ, KPCC ಅಧ್ಯಕ್ಷರು. ಏನು ಹೇಳ್ತಾರೆ ನೋಡ ಬನ್ನಿ. ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಇವತ್ತೇನು ಮುಖ್ಯಮಂತ್ರಿ ಸಮೇತ ನಾವು ಆಡಳಿತ ಇವತ್ತೇನು ಸರ್ಕಾರ ಇವತ್ತು ನಾವು ಹಲವಾರು ಬಾರಿ ಅವ್ರಿಗೆ ಹೇಳಿದ್ದೀವಿ, ಇದೇ ಸದನದಲ್ಲಿ ಹೇಳಿದ್ದೀವಿ, ಚರ್ಚೆಗೆ ಬನ್ನಿ ಮಾತಾಡೋಣ. ನೀವು ಹೇಳ್ತಾ ಇದ್ದೀರಿ ರಾಜೀನಾಮೆ ಕೊಡಬೇಕಂತೇಳಿ. ಹೌದು, ಒಪ್ತೀವಪ್ಪ. ನಾವು ಯಾಕೆ ರಾಜೀನಾಮೆ ನಾವು ಕೊಡಬಾರ್ದು? ನಾನು ಕೊಡಲ್ಲ ಅಂತೇಳಿ ನನ್ನ ಕಾರಣ ಕೇಳಬೇಕಲ್ಲ. ಅದು ಬಿಟ್ಬಿಟ್ಟು ಸುಮ್ಮನೆ ರಾಜಕೀಯ ಮಾಡಲಿಕ್ಕೆ ಯಾವುದೋ ಒಂದು ವಿಚಾರನ ಇವತ್ತೇನು ಇದು ಈ ಕೇಸಲ್ಲಿ 187 ಕೋಟಿ ಅಂತ ಹೇಳ್ತಾರೆ. 187 ಕೋಟಿ ಕೂಡ ವಾಪಸ್ಸಿದೆ, ರಿಕವರಿ ಆಗಿದೆ. ಪ್ರತಿಭಟನೆ ಇರ್ತಕ್ಕಂಥದ್ದು ಗಂಭೀರವಾದ ಪರಿಸ್ಥಿತಿ ಇದೆ. ಕರ್ನಾಟಕ ರಾಜ್ಯದಲ್ಲಿ 18 ಜಿಲ್ಲೆಗಳಲ್ಲಿ ಬರ ಪರಿಹಾರ ಕೆಲಸ ನಡೀತಾ ಇದೆ. ಜನಗಳಿಗೆ ಕೆಲವು ಜಾಗದಲ್ಲಿ ಕುಡಿಯೋ ನೀರು ಸಿಗ್ತಾ ಇಲ್ಲ. ಇವೆಲ್ಲವನ್ನು ಸಹ ನಾವು ಚರ್ಚೆ ಮಾಡಬೇಕು ಅಂದರೆ ಚರ್ಚೆಗೆ ಆಸ್ಪದ ಕೊಡ್ತಾ ಇಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಡೆಲ್ಲಿಯಲ್ಲಿ MP ಗಳದೆಲ್ಲ ಮೀಟ್ ಮಾಡಿ ಬರ ಪರಿಹಾರದ ವಿಚಾರದಲ್ಲಿ 10,000 ಕೋಟಿ ಕೊಡಬೇಕು ಅಂತಲೂ ಕೇಳಿದ್ದಾರೆ. ಚರ್ಚೆ ಮಾಡಿದ್ರೆ ನಾವು ಕೇಂದ್ರ ಸರ್ಕಾರದ ಕಡೆ ಬೆಟ್ಟು ತೋರಿಸ್ತೀವಿ ಅಂತ ಹೇಳಿ ಆ ಕೇಂದ್ರ ಸರ್ಕಾರವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಇವ್ರು ಯಾರೂ ಇಲ್ಲಿ ಚರ್ಚೆಗೆ ಬರ್ತಾ ಇಲ್ಲ.